ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅದೆಷ್ಟೋ ಕೋಟೆ ಕೊತ್ತಲಗಳು ಇತಿಹಾಸದ ಮಣ್ಣಿನಲ್ಲಿ ಮಣ್ಣಾಗಿ ಹೋದರೂ ಕೂಡ ಆದರೂ ಒಂದಿಷ್ಟು ಕುರುಹುಗಳು ಅವಶೇಷಗಳು ಇನ್ನೂ ನಿಂತು ಹಿಂದಿನ ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿದೆ. ಹೀಗೆ ನಾನು ಕೆಲಸದ ನಿಮಿತ್ತ ಬಿಜಾಪುರದ ತಿಕೋಟ ತಾಲೂಕಿನ ತಿಕೋಟ ಊರಿಗೆ ಹೋದಾಗ ಅಲ್ಲಿ ನನ್ನ ಕಣ್ಣಿಗೆ ಬಿದ್ದದ್ದು ಒಂದು ಬೃಹದಾಕಾರವಾದ ಬಾವಿ. ಹಿಂದಿನ ಇತಿಹಾಸವನ್ನ, ಅದರ ಗತ ವೈಭವವನ್ನ ಸಾರಿ ಸಾರಿ ಹೇಳುತ್ತಿತ್ತು. ಅಲ್ಲಿ ಕಣ್ಣಾಡಿಸಿ ನೋಡಿದಾಗ ಕಲ್ಲಿನ ಕೆತ್ತನೆಯ ವಾಸ್ತುಶೈಲಿಯಲ್ಲಿ ನಿರ್ಮಿಸಿದ ಆ ಬಾವಿ ನನ್ನನ್ನು ಬೆರಗುಗೊಳಿಸುವಂತೆ ಮಾಡಿತ್ತು. ಮಾಹಿತಿಯನ್ನು ಕೇಳ ಬಯಸೋಣ ಎಂದರೆ ಸರಿಯಾದ ವ್ಯಕ್ತಿಗಳು ಸಿಗಲಿಲ್ಲ, ಕ್ಷಮಿಸಿ. ಈ ಬೃಹದಾಕಾರವಾದ ಬಾವಿ ಆ ಊರಿನ ಒಂದು ವಾಡೆ. ವಾಡೆ ಅಂದರೆ ಒಂದು ದೊಡ್ಡ ಗುತ್ತಿನ ಮನೆ. ಅವರಿಗೆ ಸಂಬಂಧಿಸಿದ್ದು ಎಂದು ಆ ಊರಿನವರು ಕೆಲವರು ಹೇಳುತ್ತಾರೆ. ಆ ವಾಡೆಗೆ ಸಂಬಂಧಿಸಿದ 4 ಬಾವಿಗಳಲ್ಲಿ ಈ ಬಾವಿ ಕೂಡ ಒಂದು. ಈ ಚೌಕಾಕಾರದ ಬಾವಿಯನ್ನು ನೋಡುವಾಗ ನಮಗೆ ಆ ಕಾಲದ ವಾಸ್ತುಶೈಲಿ ಮತ್ತು ಅವಾಗಿನ ಜನರ ಮುಂದಾಲೋಚನೆಯ ಶಕ್ತಿ ಎಷ್ಟಿರುತ್ತದೆ ಎಂದು ಅರ್ಥವಾಗುತ್ತದೆ. ಅಲ್ಲೇ ಸ್ವಲ್ಪದರಲ್ಲಿ ಗದ್ದೆಯಲ್ಲಿ ಒಂದು ವಿರೂಪಗೊಂಡ ಒಂದು ಶಿವಲಿಂಗವನ್ನು ಕಂಡು ಧನ್ಯನಾದೆ ಮತ್ತು ಮನಸ್ಸಿಗೆ ಬೇಸರವಾಯಿತು. ಕಲ್ಲಿನ ಅವಶೇಷಗಳ ಅಡಿಯಲ್ಲಿ ಹುದುಗಿ ಹೋದ ಇತಿಹಾಸವನ್ನು ಹುಡುಕುವಾಗ ಕೌತುಕ ಕ್ಷಣವೊಂದಿರುತ್ತದೆ. ಆ ಕಾಲದಲ್ಲಿ ರಾಜ ಮಹಾರಾಜರ ಮೇಧಾವಿ ಶಕ್ತಿ ಏನು ಎಂಥದ್ದು ಎಂದು ಅರ್ಥವಾಗುತ್ತದೆ. ಆಧುನಿಕತೆ ಮತ್ತು ತಂತ್ರಜ್ಞಾನವನ್ನು ಬೆನ್ನು ಬಿದ್ದಿರುವ ನಾವು ಹಿಂದಿನ ಇತಿಹಾಸವನ್ನು ಮರೆಯದೆ ಎಲ್ಲವನ್ನ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ತೋರಿಸುವಂತ ಜಾಗೃತಿಯನ್ನು ಮಾಡೋಣ. ಏನಂತೀರಿ? ಪ್ರೀತಿ ಇರಲಿ. ನಮಸ್ಕಾರ.